ಇದು ಬಹಳ ದಿನಗಳಿಂದ ನೆರವಿಗೆ ಬಿದ್ದಿದ್ದಂತ ಒಂದು ಯೋಜನೆ. ಈ ಯೋಜನೆ ಕಾರ್ಯಗತ ಆಗಬೇಕು ಅಂತೇಳಿ ನಮ್ಮ ಮಾಜಿ ಸಚಿವರು ಲಕ್ಷ್ಮಣ್ ಸವದಿಯವರು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕಾಂಗ್ರೆಸ್ ಪಕ್ಷವನ್ನು ಅವರು ಸೇರ್ಕೊಳ್ಳುವಾಗ ನನಗೆ ಮಂತ್ರಿ ಬೇಡ, ಈ ಏತ ನೀರಾವರಿ ಯೋಜನೆಯನ್ನು ಮಾಡಿಕೊಡಿ, ಇದರಿಂದ ಒಣಭೂಮಿ ಇರ್ತಕ್ಕಂಥ ನಮ್ಮ ರೈತರಿಗೆ, ಒಣಭೂಮಿನಲ್ಲಿ ಬೇಸಾಯ ಮಾಡ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತದೆ. ಅವರಿಗೆ ನೀರಾವರಿ ಆದರೆ ನನಗೆ ಅದಕ್ಕಿಂತ ಖುಷಿ ಕೊಡ್ತಕ್ಕಂಥ ವಿಚಾರ ಬೇರೆ ಇಲ್ಲ ಅಂತ ಹೇಳಿ ಅವರು ಮಂತ್ರಿ ಕೇಳಲಿಲ್ಲ, ಈ ನೀರಾವರಿ ಯೋಜನೆ ಮಾಡಿಕೊಡಿ. ನಾನು ಈ ಯೋಜನೆಗೆ ಎಷ್ಟು ಹಣ ಖರ್ಚಾಗ್ತದೆ ಅಂತ ಕೇಳಿದ್ರೆ ಸುಮಾರು 1,500 ಕೋಟಿ ರೂಪಾಯಿ ಖರ್ಚಾಗ್ತದೆ. ಈ ಯೋಜನೆಗೆ 1,500 ಕೋಟಿ 2 ಹಂತದಲ್ಲಿ ಮಾಡಬೇಕು. ಮೊದಲನೇ ಹಂತದಲ್ಲಿ ಸುಮಾರು 900-800 ಕೋಟಿ, ಎರಡನೇ ಹಂತದಲ್ಲಿ 500 ಕೋಟಿ. Press the bell icon on the YouTube and never miss another update.